ಹೇಳಿಕೊಳ್ಳೋಕೆ ಸರ್ಕಾರಿ ಕಚೇರಿಗಳು, ಹೆಸರಾಂತ ಸಂಘ ಸಂಸ್ಥೆಗಳು ಪ್ರತಿದಿನ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸ್ತಿದ್ರು. ಕಾಲಕಾಲಕ್ಕೆ ಆಸ್ತಿ ತೆರಿಗೆ ಕಟ್ಟಿ ಅಂದ್ರೆ ಮೀನಾಮೇಷ ಎಣಿಸ್ತಿದ್ರು. ಇದಕ್ಕೆ ಜಿಬಿಎ ತಕ್ಕ ಶಾಸ್ತಿ ಮಾಡೋಕೆ ಹೊರಟಿದೆ. ಆಸ್ತಿ ಬಾಕಿ ಉಳಿಸಿಕೊಂಡ ಕಚೇರಿ, ಸಂಘ ಸಂಸ್ಥೆಗಳ ಆಸ್ತಿ ಹರಾಜು. ಬೊಕ್ಕಸ ತುಂಬಿಕೊಳ್ಳೋಕೆ ಇದು ಅನಿವಾರ್ಯ ಅಂದ ಜಿಬಿಎ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 7,000ಕ್ಕೂ ಅಧಿಕ ಮಂದಿ ತೆರಿಗೆ ಕಟ್ಟದೆ ಸುಮ್ಮನಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ತೆರಿಗೆ ಕಟ್ಟದೆ ಎಲ್ಲಾ ಸೌಲಭ್ಯ ಪಡೆಯುತ್ತಿರೋರ ವಿರುದ್ಧ ಸಮರ ಸಾರೋದಕ್ಕೆ ಜಿಬಿಎ ಮುಂದಾಗಿದೆ. ಇದರ ಮೊದಲ ಭಾಗವಾಗಿ ಅತಿ ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡವರ ಪಟ್ಟಿಯನ್ನ ಬಿಡುಗಡೆ ಮಾಡಿತು. ಅಷ್ಟೇ ಅಲ್ಲದೆ ಅವರ ಬಾಕಿ ಮೊತ್ತವನ್ನು ಬಿಡುಗಡೆ ಮಾಡಿದ್ದಲ್ಲದೆ ಅವರ ಆಸ್ತಿಗಳನ್ನ ಹರಾಜು ಹಾಕುವ ಎಚ್ಚರಿಕೆಯನ್ನು ಇದೀಗ ನೀಡಿದೆ. ಇದರ ಪ್ರಕಾರ ರಾಜ್ಯಪಾಲರು, ಬಿಎಂಟಿಸಿ, ಪಿಎಂಆರ್ಸಿಎಲ್ ಸೇರಿದಂತೆ ಹಲವು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಸೇರಿಕೊಂಡಿವೆ. ಇನ್ನು ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಸಂಸ್ಥೆಗಳು ಯಾವುವು ಅಂತ ನೋಡೋದಾದ್ರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ, ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿ, ಶಾಂತಿನಗರ ಪೊಲೀಸ್ ಕ್ವಾರ್ಟರ್ಸ್, ಉಪ ಪೊಲೀಸ್ ಆಯುಕ್ತರ ಕಚೇರಿ ಉತ್ತರ ಯಲಹಂಕ, ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಇಲಾಖೆ ರಾಜರಾಜೇಶ್ವರಿ ನಗರ, ಮಲ್ಲೇಶ್ವರದ ಅಗ್ನಿಶಾಮಕ ಮತ್ತು ಗೃಹ ರಕ್ಷಕ ಇಲಾಖೆ, ಯಲಹಂಕದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಪಾರ್ಟ್ಮೆಂಟ್, ಬ್ಯಾಟರಾಯನಪುರದ ಕಿರ್ಲೋಸ್ಕರ್ ಸಿಸ್ಟಮ್ಸ್, ಗಾಂಧಿನಗರದ ಎಸ್ಆರ್ಟಿ ರಸ್ತೆಯ ಕರ್ನಾಟಕ ವಕ್ಫ್ ಮಂಡಳಿ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಶೇಷಾದ್ರಿ ರಸ್ತೆ, ಮಲ್ಲೇಶ್ವರದ ಪಿಯು ಬೋರ್ಡ್ ಒಳಗೊಂಡಿದೆ. ಸರ್ಕಾರಿ ಇಲಾಖೆಗೆ ಹರಾಜು ಹಾಕೋದು ಇಸ್ ನಾಟ್ ಸಮಥಿಂಗ್ ವಿಚ್ ವಿ ಕ್ಯಾನ್ ಡೂ ಆಸ್ ಅ ಕಾರ್ಪೊರೇಷನ್. ದೋ ಥಿಯರಟಿಕಲಿ ಇಟ್ ಈಸ್ ದೇ ಆರ್ ಡಿಫಾಲ್ಟರ್ಸ್. ಬಟ್ ಡೆಫಿನೆಟ್ಲಿ ಅವರಿಗೆ ಸಹ ಸರ್ಕಾರ ಮಟ್ಟದಲ್ಲಿ ಅವರು ಬಜೆಟ್ ಕೇಳಲಿಕ್ಕೆ ಸಹ ನಾವು ಒತ್ತಡ ಮಾಡಬೇಕಾಗ್ತದೆ. ಖಂಡಿತ ಅವರಿಗೆ ಮುಂದುವರಿಸಿ ವಿ ವಿಲ್ ಟಾಕ್ ಟು ದೆಮ್. ಈ ಥರ ನಿಮ್ಮ ದುಡ್ಡು ಕೊಡಲಿಕ್ಕಿದೆ, ದಯವಿಟ್ಟು ಇದನ್ನು ನಿಮ್ಮ ಬಜೆಟ್ನಲ್ಲಿ ಸೇರಿಸಿ ನಮಗೆ ನಮ್ಮ ಏನು ಪ್ರಾಪರ್ಟಿ ಟ್ಯಾಕ್ಸ್ ಅದು ಸರ್ವಿಸ್ ಚಾರ್ಜಸ್ ಕೊಡಬೇಕು, ನೀವು ಖಂಡಿತ ಕೊಡಿ. ನಾವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇಸ್ರೋಗೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇರುವಾಗ ಅವರಿಗೆ ಸಹ ನಾವು ರಿಕ್ವೆಸ್ಟ್ ಮಾಡಿಟ್ಟಿದ್ದೇವೆ, ಅವರು ದುಡ್ಡು ಸಹ ಕಟ್ಟಿದ್ದಾರೆ. ಅದೇ ರೀತಿ ಏನೆಲ್ಲ ಕೇಂದ್ರ ಸರ್ಕಾರದ್ದು ಇನ್ಸ್ಟಿಟ್ಯೂಷನ್ಸ್ ಇದೆ ಅವರಿಗೇನು ಸರ್ವಿಸ್ ಚಾರ್ಜ್ ಕಟ್ಟಬೇಕು, ಭಾಳಷ್ಟು ಜನರು ಕಟ್ತಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅವರಿಗೆ ಕೊಡಲಿಕ್ಕೆ ಅನಿವಾರ್ಯ ಇದ್ದರೆ ಖಂಡಿತ ನಾವು ಅವ್ರ ಜೊತೆಗೆ ಫಾಲೋ ಮಾಡ್ತೀವಿ. ಬಟ್ ಹರಾಜು ಹಾಕೋದು ಒಬ್ವಿಯಸ್ಲಿ ಇಟ್ ಇಸ್ ನಾಟ್ ಫೀಸಿಬಲ್. ವಿಲ್ ಬಿ ಏಬಲ್ ಟು ಡೂ ಇಟ್ ಫಾರ್ ಗೌರ್ಮೆಂಟ್ ಬಿಲ್ಡಿಂಗ್. ಯಾರಿಗೆ ಹರಾಜು ಹಾಕೋದು ನಾವು? ಇಟ್ ಕೆನಾಟ್ ಬಿ ಡನ್ ಲೈಕ್ ದ್ಯಾಟ್. ಬಟ್ ಅಟ್ಲೀಸ್ಟ್ ಇಟ್ ಈಸ್ ಒಂದು ಎಚ್ಚರಿಕೆ ನಾವು ಅಥವಾ ಅವರಿಗೆ ಗಮನಕ್ಕೆ ತಂದು ಈ ಥರ ಸಮಸ್ಯೆ ಇದೆ, ನಮ್ಮ ಆ್ಯಕ್ಟ್ನಲ್ಲಿ ಈ ಥರ ಪ್ರೊವಿಷನ್ ಇದೆ, ದಯವಿಟ್ಟು ಪೇಮೆಂಟ್ ಮಾಡಿ ಅಂತ ಹೇಳಿ ಅಷ್ಟೇ ರಿಕ್ವೆಸ್ಟ್. ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಲಿದೆ. ಕಳೆದ ಹಲವು ವರ್ಷಗಳಿಂದ ತೆರಿಗೆ ಬಾಕಿ ಉಳಿಸಿಕೊಂಡ ಕಟ್ಟಡಗಳಿಗೆ ಈ ಬಾರಿಯ ಆಯವ್ಯಯದಲ್ಲಿ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.